ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ 5 ಬೀಜಗಳನ್ನು ಸೇವನೆ ಮಾಡಿ. ಹೌದು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗಿದ್ರೆ ಆಗ ನಾನಾ ರೀತಿಯ ಆರೋಗ್ಯ ಸಮಸ್ಯೆ ಬರಬಹುದು. ಅದರಲ್ಲೂ ಕೆಲವೊಮ್ಮೆ ಆಹಾರ ಸೇವನೆ ಮಾಡಿದ್ರೂ ಕೂಡ ಸುಸ್ತು, ನಿಶ್ಶಕ್ತಿ ಕಾಡಬಹುದು. ಇದಕ್ಕೆಲ್ಲ ಕಾರಣ ದೇಹದಲ್ಲಿ ಪೋಷಕಾಂಶಗಳು ಸರಿಯಾಗಿ ಇಲ್ಲದೇ ಇರೋದು. ಪೋಷಕಾಂಶಗಳು ಸಮತೋಲನದಲ್ಲಿ ಇಲ್ಲದೇ ಇದ್ರೆ ಆಗ ದೇಹದ ರೋಗ ನಿರೋಧಕ ಶಕ್ತಿಯೂ ಕೂಡ ದುರ್ಬಲವಾಗುವುದು. ನಿತ್ಯದ ಆಹಾರ ಕ್ರಮದಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್, ಹಾಲಿನ ಉತ್ಪನ್ನಗಳು, ಪ್ರೋಟೀನ್, ಹಣ್ಣುಗಳು ಹಾಗೂ ತರಕಾರಿಗಳು ಮತ್ತು ಕೊಬ್ಬು ಇರಲೇಬೇಕು. ಆದರೆ ದುರಾದೃಷ್ಟ ಅಂದ್ರೆ ನಾವು ಇದೆಲ್ಲವನ್ನ ನಮ್ಮ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲು ಆಗಲ್ಲ. ಇದರಿಂದಾಗಿ ದೇಹದಲ್ಲಿ ನಿಶ್ಶಕ್ತಿ, ಬಳಲಿಕೆ ಕಾಡುವುದು. ಈ 5 ಬೀಜಗಳನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ ಆಗ ಖಂಡಿತವಾಗಿಯೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ವೃದ್ಧಿ ಆಗುವುದು ಮತ್ತು ದೇಹಕ್ಕೆ ಶಕ್ತಿ ಕೂಡ ಬರುವುದು. ಅಂತಹ ಕಾಳುಗಳ ಬಗ್ಗೆ ತಿಳಿಯಿರಿ. ಆಹಾರ ಕ್ರಮದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶವು ಕಡಿಮೆ ಇದ್ರೆ ಆಗ ಸೂರ್ಯಕಾಂತಿ ಬೀಜಗಳನ್ನು ಸೇರ್ಪಡೆ ಮಾಡಿಕೊಂಡ್ರೆ ಆಹಾರದಲ್ಲಿ ಸಮತೋಲನ ಬರುವುದು. ಸೂರ್ಯಕಾಂತಿಯಲ್ಲಿ ಉನ್ನತ ಮಟ್ಟದ ಆಂಟಿ ಆಕ್ಸಿಡೆಂಟ್ ಮತ್ತು ಒಳ್ಳೆಯ ಕೊಬ್ಬು ಇದೆ. ಇದರಲ್ಲಿ ಅಧಿಕ ಮಟ್ಟದ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಇ ಕೂಡ ಇದೆ. ಚರ್ಮವು ಕಾಂತಿ ಕಳೆದುಕೊಂಡಿದ್ರೆ ಆಗ ನೀವು ಸೂರ್ಯಕಾಂತಿ ಬೀಜಗಳನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿ. ಎಳ್ಳು ತಿಂದ್ರೆ ಆಗ ಇದರಿಂದ ಹಲವಾರು ಆರೋಗ್ಯ ಲಾಭಗಳು ಸಿಗುವುದು. ಚಳಿಗಾಲದಲ್ಲಿ ಎಳ್ಳನ್ನ ಸೇವನೆ ಮಾಡಿದ್ರೆ ಆಗ ಇದರಿಂದ ದೇಹವು ಬಿಸಿಯಾಗಿರುವುದು. ಎಳ್ಳಿನಲ್ಲಿ ಸತುವಿನ ಅಂಶವು ಉತ್ತಮ ಪ್ರಮಾಣದಲ್ಲಿದೆ ಮತ್ತು ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ಸಹಕಾರಿ. ಇದು ಮಧುಮೇಹಿಗಳಿಗೆ ಕೂಡ ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಆದರೆ ಇದನ್ನ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಬೇಕು. ದಿನಕ್ಕೆ 1 ಚಮಚ ಸೇವಿಸಿದ್ರೆ ಒಳ್ಳೆಯದು ಎಂದು. ಸಸ್ಯಾಹಾರಿಗಳು ಪ್ರೋಟೀನ್ ಸೇವನೆ ಬಗ್ಗೆ ಚಿಂತೆಯಾಗಿದ್ರೆ ಆಗ ಸೆಣಬಿನ ಬೀಜದ ಸೇವನೆ ಮಾಡಿದ್ರೆ ಒಳ್ಳೆಯದು. ಸೆಣಬಿನ ಬೀಜದಲ್ಲಿ ಉತ್ತಮ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇದೆ. ಇದು ಸ್ನಾಯುಗಳ ದ್ರವ್ಯರಾಶಿಯನ್ನ ಉತ್ತಮಪಡಿಸಿ ಶಕ್ತಿ ಒದಗಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುವುದು. ಇದು ತೂಕ ಇಳಿಸಲು ಮತ್ತು ಹಸಿವನ್ನ ನಿಯಂತ್ರಿಸಲು ತುಂಬಾ ಸಹಕಾರಿಯಾಗಿದೆ. ಇದರಲ್ಲಿನ ಕೊಬ್ಬಿನಾಮ್ಲಗಳು ಋತುಚಕ್ರದ ಸಂದರ್ಭದಲ್ಲಿನ ಸಮಸ್ಯೆಗಳನ್ನು ದೂರವಿಡಲು ಸಹಕಾರಿಯಾಗಿದೆ. ಕುಂಬಳಕಾಯಿ ಬೀಜದಲ್ಲಿ ಪ್ರೋಟೀನ್, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಉತ್ತಮ ಪ್ರಮಾಣದಲ್ಲಿರುವ ಜೊತೆಗೆ ವಿಟಮಿನ್ ಕೆ ಕೂಡ ಇದರಲ್ಲಿದೆ. ಇದು ಹೆಚ್ಚಿನ ಆಹಾರದಲ್ಲಿ ಇಲ್ಲದೇ ಇರುವ ಕಾರಣದಿಂದಾಗಿ ಅಸ್ಥಿರಂಧ್ರತೆ ಸಮಸ್ಯೆಯು ಕಾಡಬಹುದು. ವಿಟಮಿನ್ ಕೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂನ ಬಂಧಿಸಿಡುವುದು ಮತ್ತು ಮೂಳೆಗಳನ್ನು ಬಲಪಡಿಸುವುದು. ಕುಂಬಳಕಾಯಿ ಬೀಜವು ಸಂಧಿವಾತ ಇರುವವರು ಮತ್ತು ಮೂಳೆ ದುರ್ಬಲವಾಗಿರುವವರಿಗೆ ಅತಿ ಅಗತ್ಯವಾಗಿದೆ. ಸಬ್ಜಾ ಬೀಜದಲ್ಲಿ ಅತ್ಯುನ್ನತ ಮಟ್ಟದ ಆಲ್ಫಾ ಲಿನೋಲೆನಿಕ್ ಆಮ್ಲವೂ ಇದೆ. ಇದು ಚಯಾಪಚಯ ವೃದ್ಧಿ ಮಾಡುವುದು ಮತ್ತು ತೂಕ ಇಳಿಕೆಗೆ ಸಹಕಾರಿಯಾಗಿದೆ. ವೆಸಿನಿನ್, ಓರಿಯೆಂಟಿನ್ ಮತ್ತು ಬೀಟಾ ಕ್ಯಾರೋಟಿನ್ಗಳು ರೋಗ ನಿರೋಧಕ ಶಕ್ತಿ ವೃದ್ಧಿ ಮಾಡುವುದು. ಇದರ ಜೊತೆಗೆ ಶೀತ ಮತ್ತು ಜ್ವರವನ್ನ ದೂರ ಮಾಡಲು ಇದು ಸಹಕಾರಿಯಾಗಿದೆ. ಈ ಬೀಜಗಳನ್ನು ರಾತ್ರಿ ವೇಳೆ ನೀರಿನಲ್ಲಿ ನೆನೆಯಲು ಹಾಕಿ ಬೆಳಗ್ಗೆ ಸೇವನೆ ಮಾಡಿ. ತೂಕ ಇಳಿಕೆಯಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸಲು ಇವುಗಳು ಸಹಕಾರಿಯಾಗಿದೆ ಎಂದು. ಈ ಬೀಜಗಳನ್ನು 15 ಗ್ರಾಂನಷ್ಟು ಪ್ರತಿನಿತ್ಯವೂ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಿಸಿ ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಆಗ ಇದರಿಂದ ಹೊಟ್ಟೆಯು ಶುಚಿಯಾಗುವುದು ಎಂದು ಅವರು ವಿವರಿಸಿದರು.